ಇದು ನಿಮ್ಮ ಧ್ವನಿ. ಶಾರದಾ ಸಕವುಲನ್ ಸಹಜ ಯೋಗಿಸುದನ್ ದೇವ ಬ್ರಾಹ್ಮಣದನ್ಯುನಿ ಸಕಲಂತರ್ಯಾ ಹರಿನಿಚ ಶ್ರೀ ಕ್ಷೇತ್ರ ಕೈವಾರ ಈ ಒಂದು ಪವಿತ್ರ ಕ್ಷೇತ್ರದಲ್ಲಿ ತಮಗೆಲ್ಲರಿಗೂ ಕೂಡ ತಿಳಿದಿರುವಂತೆ ಪ್ರತಿ ವರ್ಷದ ಆಷಾಢ ಮಾಸದ ಹುಣ್ಣಿಮೆಯ ದಿನ ಗುರು ಪೂರ್ಣಿಮೆ ಅಂತ ಬರುತ್ತೆ. ಆ ಗುರು ಪೂರ್ಣಿಮೆಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂತಹ ಗುರುಪೂಜಾ ಮಹೋತ್ಸವ ಮತ್ತು ಸಂಗೀತೋತ್ಸವವನ್ನ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರ ಸನ್ನಿಧಾನದಲ್ಲಿ ಬಹಳ ಶ್ರದ್ಧಾ ಭಕ್ತಿಗಳಿಂದ ಸದ್ಗುರು ಶ್ರೀ ಯೋಗಿನಾರಾಯಣ ಮಠ ಟ್ರಸ್ಟ್ ಸಮಿತಿ ಧರ್ಮಾಧಿಕಾರಿಗಳಾಗಿರ್ತಕ್ಕಂತಹ ಎಂ.ಆರ್. ಜಯರಾಮ್ ರವರ ನೇತೃತ್ವದಲ್ಲಿ ಬಹಳ ನಿರಂತರವಾಗಿ ನಡೀತಾ ಇರ್ತಕ್ಕಂತಹದ್ದು ತಮಗೆಲ್ಲರಿಗೂ ತಿಳಿದಿರ್ತಕ್ಕಂತಹ ವಿಷಯ. ಈ ದಿನದ ಈ ಒಂದು ಪತ್ರಿಕಾ ನಡೀತಾ ಇದೆ ಮತ್ತು ಆ ಒಂದು ಗುರುಪೂಜಾ ಮಹೋತ್ಸವ ಸಂಗೀತೋತ್ಸವದಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳಿರುತ್ತೆ ಇದೆಲ್ಲವನ್ನು ಕೂಡ ತಿಳಿಸಿಕೊಡ್ಲಿಕ್ಕೆ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಅವರು ಶ್ರೀ ಯೋಗಿನಾರಾಯಣ ಸಂಕೀರ್ತನಾ ಯೋಜನೆಯ ಸಂಚಾಲಕರಾಗಿರ್ತಕ್ಕಂತಹ ವಿದ್ವಾನ್ ವಾನರಾಶಿ ಬಾಲಕೃಷ್ಣ ಭಾಗವತರವರು, ಅವರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಸದ್ಗುರು ಶ್ರೀ ಯೋಗಿನಾರಾಯಣ ಮಠದ ವ್ಯವಸ್ಥಾಪಕರಾಗಿರ್ತಕ್ಕಂತಹ ಶ್ರೀಯುತ ಕೆ ಲಕ್ಷ್ಮೀನಾರಾಯಣರವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಸದ್ಗುರು ತಾತಯ್ಯನವರ ಭಕ್ತರಾಗಿರ್ತಕ್ಕಂತಹ ಚಿಕ್ಕಬಳ್ಳಾಪುರದ ವೆಂಕಟೇಶಣ್ಣ ಅವರು ಉಪಸ್ಥಿತರಿದ್ದಾರೆ, ಅವ್ರಿಗೂ ಕೂಡ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು. ಕ್ಷೇತ್ರ ಹರಿಹರ ಕ್ಷೇತ್ರ ಬಹಳ ಇತಿಹಾಸ ಪುರಾಣವಾಗಿರ್ತಕ್ಕಂತಹ ಕ್ಷೇತ್ರದಲ್ಲಿ ಅಲ್ಲಿ ಹರಿ ಹರ ಮತ್ತೆ ಸದ್ಗುರು ತಾತಯ್ಯನವರು ಗುರುಗಳಾಗಿ ನೆಲೆಸಿರ್ತಕ್ಕಂತಹ ಈ ಒಂದು ಗುರು ಪರಂಪರೆಯ ಕ್ಷೇತ್ರವಾಗಿರ್ತಕ್ಕಂತಹ ಶ್ರೀ ಕ್ಷೇತ್ರ ಕೈವಾರದಲ್ಲಿ ಈ ಗುರು ಪೂರ್ಣಿಮೆಯ ಅಂಗವಾಗಿ ಸದ್ಗುರು ಶ್ರೀ ಯೋಗಿನಾರಾಯಣ ಮಠದಲ್ಲಿ ಇದೇ ಜುಲೈ ಮಾಸದ 27, 28, 29 ಈ 3 ದಿನಗಳ ಕಾಲ ನಿರಂತರವಾಗಿ 72 ಗಂಟೆಗಳ ನಾದೋಪಾಸನೆ, ಸಂಗೀತದ ಎಲ್ಲ ವಿದ್ವಾಂಸರುಗಳು, ಸಂಗೀತದ ಅಭಿಮಾನಿಗಳು, ಹಾಗೆಯೇ ಸದ್ಗುರು ತಾತಯ್ಯನವರು ರಚನೆ ಮಾಡಿರ್ತಕ್ಕಂತಹ ತತ್ವ ಪದಗಳನ್ನ ಹಾಡ್ತಕ್ಕಂತಹ ಲಕ್ಷಾಂತರ ಜನ ಭಜನಾ ಭಕ್ತರು ಕೂಡ ಆ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸದ್ಗುರು ತಾತಯ್ಯನವರಿಗೆ ಗುರು ಪೂರ್ಣಿಮೆಯ ಅಂಗವಾಗಿ ಭಕ್ತಿಯಿಂದ ಸಮರ್ಪಣೆಯನ್ನು ಮಾಡ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಈ ನಾದೋಪಾಸನೆಯ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಕೈವಾರದಲ್ಲಿ ನಿರಂತರವಾಗಿ 3 ದಿನಗಳ ಕಾಲ ಅಲ್ಲಿ ನಡೀತಕ್ಕಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ನಾಡಿನ ಎಲ್ಲ ವಿದ್ವಾಂಸರು, ಸಂಗೀತದ ವಿದ್ವಾಂಸಗಳಿರ್ಬಹುದು ಅಥವಾ ಕಲೆಯ ನಾನಾ ಪ್ರಕಾರಗಳನ್ನು ಕೂಡ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಕ್ಕಂತಹದ್ದು. ಅಂತಹ ನಾದೋಪಾಸನೆಯನ್ನ ಸವಿಲಿಕ್ಕೆ ಶ್ರೀ ಕ್ಷೇತ್ರ ಕೈವಾರಕ್ಕೆ ಎಲ್ಲರೂ ಆಗಮಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಹಾಗೇನೆ ಈ ಮಾಧ್ಯಮಗಳಲ್ಲಿ ಪ್ರಕಟಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಸವಿನಯವಾಗಿ ಮನವಿಯನ್ನು ಮಾಡ್ಕೊಳ್ತಾ ಈಗ ಈ ಒಂದು ಗುರುಪೂಜಾ ಮಹೋತ್ಸವದ ಮತ್ತೆ ಸಂಗೀತೋತ್ಸವದ ವಿವರಗಳನ್ನು ನೀಡಬೇಕು ಅಂತ ಹೇಳಿ ಶ್ರೀಯುತ ವಾನರಾಶಿ ಬಾಲಕೃಷ್ಣ ಭಾಗವತರ ಅಣ್ಣ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಚಿಕ್ಕಬಳ್ಳಾಪುರದ ಸೀಮೆ ಸಕಲ ದೇಶ ಭಕ್ತರಿಗೆ ಆಧಾರವಾದ ಶ್ರೀ ಶ್ರೀಕಂಠ ನಂಜುಂಡ ಅಂತ ತಾತಯ್ಯನವರು ತಮ್ಮ ಕೀರ್ತನೆಯಲ್ಲಿ ರಚನೆ ಮಾಡಿದ್ದಾರೆ. ಅವರು ಆಗಲೇ ಚಿಕ್ಕಬಳ್ಳಾಪುರದ ಸೀಮೆ ಅಂತ ಕರೆದಿದ್ದಾರೆ. ಸುಮಾರು 200 ವರ್ಷಗಳ ಹಿಂದೆಯೇ ಅವರು ಸೀಮೆ ಅಂತ ಕರೆದ್ರು. ಸೀಮೆ ಅಂದ್ರೆ ಜಿಲ್ಲೆ.
ಅವರೇ ಹೇಳ್ಬಿಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗ್ತದೆ. ಅದು ಸಕಲ ದೇಶ ಭಕ್ತರಿಗೆ ಆಧಾರವಾಗಿರ್ತದೆ ಅಂತ ಹೇಳಿದ್ದಾರೆ. ಅಂದ್ರೆ ಭಕ್ತರಿಗೆ ಆಧಾರವಾಗಿರ್ತದೆ. ಭಕ್ತಿಯ ಮಾರ್ಗಕ್ಕೆ ಇದೇ ಭಾರತ ದೇಶದಲ್ಲಿ ಪ್ರಮುಖ ಸ್ಥಾನ ಆಗ್ತದೆ ಅಂತ ಅವರು ತಿಳಿಸ್ಬೇಕು. ಅದರಂತೆ ಭಕ್ತಿಯ ಮಾರ್ಗದಲ್ಲಿ ಶ್ರೀ ಕ್ಷೇತ್ರ ಕೈವಾರ ಸದ್ಗುರು ಯೋಗಿನಾರಾಯಣ ತಾತಯ್ಯನವರ ಪುಣ್ಯ ಸುಮಾರು 5,000 ಭಜನಾ ತಂಡಗಳು ತಾತಯ್ಯನವರು ಭಕ್ತರಿದ್ದಾರೆ. 5,000 ಮಂದಿ ಇದ್ದಾರೆ ಭಜನಾ ತಂಡಗಳು. ಅಂದ್ರೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಮತ್ತು ಸ್ವಲ್ಪ ಆಂಧ್ರದ ಪ್ರದೇಶದಲ್ಲಿ ಇದ್ದಾರೆ. ಇದು ಸುಮಾರು ನಾವು 27 ವರ್ಷಗಳಿಂದ ಕೂಡ ಈ ಒಂದು ಗುರುಪೂಜಾ ಸಂಗೀತೋತ್ಸವದ ಕಾರ್ಯಕ್ರಮವನ್ನ ಪೂಜ್ಯ ಧರ್ಮಾಧಿಕಾರಿಗಳು ಹಮ್ಮಿಕೊಂಡು ಅಂದಿನಿಂದಲೂ ಕೂಡ ಮಾಧ್ಯಮ ಮಿತ್ರರು ಬಹಳ ಸಹಕಾರ ಕೊಟ್ಟಿದ್ದಕ್ಕೆ ಮತ್ತು ಅಲ್ಲಿ ಭಕ್ತಿ ಇರೋದಕ್ಕೆ ಸ್ವಲ್ಪ ದಿನೇ ದಿನೇ ಹೆಚ್ಚಿನ ಬೆಳವಣಿಗೆ ಕಾಣ್ತದೆ. ಸುಮಾರು ನಾವು ಒಂದು 100 ಮಂದಿ ಮಾತ್ರ ಪಾಲ್ಗೊಂಡಿದ್ದೀವಿ 27 ವರ್ಷಗಳಲ್ಲಿ ಆ ಸಂಗೀತೋತ್ಸವ. ಆದರೆ ಇಂದು 3 ಲಕ್ಷ ಮಂದಿ ಪಾಲ್ಗೊಳ್ಳುವಂತ ಒಂದು ಕಾರ್ಯಕ್ರಮ. 3 ದಿನಕ್ಕೂ ಸೇರಿ 3 ಲಕ್ಷ ಜನ ಸೇರಿರ್ತಾರೆ. ಇದು ನಾಡಿನಲ್ಲಿ ಎಲ್ಲೂ ಇರದೇ ಇರ್ತಕ್ಕಂಥ ವೈವಿಧ್ಯಮಯ ಕಾರ್ಯಕ್ರಮ. ಅಂದ್ರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದವರಾಗ್ಬೋದು, ಪಿಟೀಲು ವಾದಕರಾಗ್ಬೋದು, ವೀಣಾ ವಾದಕರಾಗ್ಬೋದು, ಕಂಜಿರ, ತಬಲ, ಮೃದಂಗ, ಅಷ್ಟೇ ಅಲ್ಲದೆ ಜಾನಪದ ಕಲೆಗಳು, ಅನೇಕ ಜಾನಪದ ಕಲೆಗಳು, ವೀರಗಾಸೆ ಆಗ್ಬೋದು, ತೊಗಲು ಗೊಂಬೆ ಆಗ್ಬೋದು, ಬಂಡ್ರಿ ಭಜನೆ ಆಗ್ಬೋದು, ಕೋಲಾಟ ಆಗ್ಬೋದು, ಜಾನಪದ ಕೀರ್ತನೆಗಳಾಗ್ಬೋದು, ಎಲ್ಲ ವೈವಿಧ್ಯಮಯ ಒಂದು ಕಾರ್ಯಗಳನ್ನ ಆಗ ಆ 3 ದಿನಗಳು 72 ಗಂಟೆಗಳ ಕಾಲ ಎಲ್ಲಿ ನಡೆಯಲ್ಲ. ಇಡೀ ಭಾರತ ದೇಶದಲ್ಲಿ ಸತತವಾಗಿ 72 ಗಂಟೆಗಳಷ್ಟು ಕಾಲ ನಡೀತಕ್ಕಂಥ ಕ್ಷೇತ್ರ ಅದೊಂದೇ ಕ್ಷೇತ್ರ. ಅಂದ್ರೆ ನಾಡಿನ ಬಹಳ ದೊಡ್ಡ ವಿದ್ವಾಂಸರೆಲ್ಲ ಕೂಡ ಅಂದು ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ನಮ್ಮ ಸ್ಥಳೀಯ ವಿದ್ವಾಂಸರು ಅನೇಕರಿರ್ತಾರೆ. ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ಎಲ್ಲ ಸ್ಥಳೀಯ ವಿದ್ವಾಂಸರನ್ನ ಒಳಗೊಂಡಂತಿದೆ. ಯಾರು ಸಂಗೀತಗಾರರಿದ್ದಾರೆ ಅವ್ರನ್ನ ಯಾರನ್ನೂ ಬಿಟ್ಟಿಲ್ಲ. ಎಲ್ರಿಗೂ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿದೆ. ಮುಖ್ಯವಾಗಿ ಕೈವಾರ ಕ್ಷೇತ್ರ ಯಾವುದೇ ಜಾತಿ, ಕುಲ, ಮತಕ್ಕೆ ಭೇದ ಎಣಿಸದೇ ಇರ್ತಕ್ಕಂಥ ಕ್ಷೇತ್ರ. ಯಾವುದೇ ರಾಜಕೀಯ ನಂಟು ಅಥವಾ ಇನ್ನೊಂದು ಯಾವುದು ಇಲ್ಲದೆ ಇರತಕ್ಕಂಥ ಕ್ಷೇತ್ರ. ಪ್ರತ್ಯೇಕವಾಗಿ ಅಲ್ಲಿ ಭಕ್ತರಿಗೆ ಮಾತ್ರ ಗೌರವ. ಯಾರು ಭಕ್ತರಿದ್ದಾರೆ ಅವ್ರಿಗೆ ಮಾತ್ರ ಗೌರವ. ಅಂತ ಕ್ಷೇತ್ರ ಕೈವಾರ ಕ್ಷೇತ್ರ. ಸುಮಾರು 5,000 ಭಜನಾ ತಂಡಗಳಲ್ಲಿ ಸುಮಾರು 100ಕ್ಕೆ 70ರಷ್ಟು ಭಾಗ ದಲಿತ ವರ್ಗದವರು ತಾತಯ್ಯನವರು ಭಕ್ತರು ಮತ್ತು ಹಿಂದುಳಿದ ವರ್ಗದವರು ಜಾಸ್ತಿ ತಾತಯ್ಯನವರು ಭಕ್ತರು. ವಿಶೇಷವಾಗಿ ನಾನು ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಆ ಭಜನಾ ತಂಡಗಳಲ್ಲಿ ಇರ್ತಕ್ಕಂಥವ್ರು ಯಾರಿದ್ದಾರೆ ಹೆಚ್ಚಿಗೆ ತಾತಯ್ಯನವರನ್ನ ಆರಾಧಿಸ್ತಕ್ಕಂಥವ್ರು, ಮೊದಲಿನಿಂದಲೂ ಕೂಡ ತಾತಯ್ಯನವರನ್ನ ಪೂಜೆ ಮಾಡ್ತಕ್ಕಂಥವ್ರು, ಆ ಫೋಟೋಗಳನ್ನು ಮನೆಯಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರು ದಲಿತರೇ. ಅದಕ್ಕೋಸ್ಕರ ಅವ್ರಿಗೆ ಭಕ್ತರು ಅವರಿಗೆ ಹೆಚ್ಚಿನ ಒಂದು ಗೌರವ, ಮನ್ನಣೆ, ಆದರಣೆ ಅವ್ರಿಗೆ ನಾವು ಕೊಡ್ತಕ್ಕಂಥ. ಆ ರೀತಿಯಾಗಿ ನಾವು ಸಂಗೀತ ಕಾರ್ಯಕ್ರಮಗಳಲ್ಲೂ ಕೂಡ 27ನೇ ತಾರೀಕು ವಿಶೇಷ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ. ಸಂಜೆ ಸಮಯದಲ್ಲಿ ಸರಸ್ವತಿ ರಾಜಗೋಪಾಲ್ ಅನ್ನಂತ ಈಗಲಿ ಅವರು ವೀಣಾವಾದನದಲ್ಲಿ ಬರ್ತಾ ಇದ್ದಾರೆ. ಮಹಾಲಿಂಗಯ್ಯ ಮಠದ ಚಿಕ್ಕಬಳ್ಳಾಪುರದವರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಿದೆ. ಅವರು ಹಿಂದೂಸ್ತಾನಿ ಸಂಗೀತದಲ್ಲಿ ಇದ್ದಾರೆ ಪಾಪ. ಅವರು ಬ್ಲೈಂಡ್ ಆರ್ಟಿಸ್ಟ್, ಅವ್ರಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದೀವಿ. ವಿನಯ್ ಶರ್ವಾ ಅಂತ ಬೆಂಗಳೂರಿನವ್ರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದೀವಿ. ಮತ್ತು ತಿರುಪತಿಯ ಬಿ ರಘುನಾಥ್ ಅಂದ್ರೆ ಬೊಮ್ಮಶೆಟ್ಟಿ ರಘುನಾಥ್ ಅವರಿಗೆ
ನಾವು ಆದ್ಯತೆಯನ್ನ ಕೊಟ್ಟಿದ್ದೀವಿ. 28ನೇ ತಾರೀಕು ಕೂಡ ಒಳ್ಳೆಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೀವಿ. ಸುಮಂತ್ ಮಂಜುನಾಥ್, ಮಾಡವಿ ಮಂಜುನಾಥ್ ಅವರಿಂದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಶಂಕರ್ ನಂಬೂದಿರಿ ಅಂತ ಕೇರಳ ಅವರಿಂದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಅಮಿತಿಯ ನಾಡಿ ಬೆಂಗಳೂರು ಕೊಳಲು ವಾದನ. ಆಮೇಲೆ ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿರ್ತಕ್ಕಂಥ ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರು ನೀನು ಹೊಸ್ತಾನನ್ನ ಪಾಡ್ತಾನು ಅಂತಂದ್ರು. ಅದಕ್ಕೋಸ್ಕರ ಅವ್ರಿಗೂ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೀವಿ. ಆಮೇಲೆ ಎಸ್ ಮಹಬೂಬ್ ಸುಬಾನಿ ಅಂತ ಹೈದರಾಬಾದ್ ಮ್ಯಾಂಡೋಲಿನ್ ವಾದನದಲ್ಲಿ ಅವರು ಹೆಚ್ಚಿನ ಜನಪ್ರಿಯತೆ ಗಳಿಸಿ. ನಾನು ಆಗ್ಲೇ ಹೇಳಿದೆ, ಇಲ್ಲಿ ಕುಲ ಮತ ಭೇದ ಇಲ್ಲ. ಮುಸ್ಲಿಮ್ರಾಗ್ಬೋದು, ಕ್ರಿಶ್ಚಿಯನ್ರಾಗ್ಬೋದು, ಹಿಂದೂಗಳಾಗ್ಬೋದು, ಯಾರಿಗೂ ವಿದ್ಯೆ ಇದೆ, ಯಾರಿಗೂ ಅರ್ಹತೆ ಇದೆ, ಅವ್ರಿಗೆ ಮಾತ್ರ ಇಲ್ಲಿ ಗೌರವ ಇರ್ತದೆ. ಆಮೇಲೆ ನೂಪುರ ಫೈನ್ ಆರ್ಟ್ಸ್ ಉರುಪ ರಾಜೇಶ್ ಬೆಂಗಳೂರು ಅವರಿಂದ ಭರತನಾಟ್ಯದ ಕಾರ್ಯಕ್ರಮ. ಆಮೇಲೆ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತದೆ 10 ಗಂಟೆಗೆ, ಅಂದ್ರೆ 29ನೇ ತಾರೀಕು ಜುಲೈ 26ರಂದು 10 ಗಂಟೆಗೆ ಗೋಷ್ಠಿ ಗಾಯನ ಕಾರ್ಯಕ್ರಮ. ಗೋಷ್ಠಿ ಗಾಯನದಲ್ಲಿ ನಮ್ಮ ಎರಡೂ ಜಿಲ್ಲೆಗಳ ಎಲ್ಲ ಹೆಸರಾಂತ ಎಲ್ಲ ಕಲಾವಿದರು ಕೂಡ ಪಾಲ್ಗೊಂಡು 5 ಕೀರ್ತನೆಗಳನ್ನ ತಾತಯ್ಯನವರು ರಚಿಸಿರ್ತಕ್ಕಂಥ 5 ಕೀರ್ತನೆಗಳನ್ನ ಹಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಒಟ್ಟಿಗೆ ಅಂದ್ರೆ ಸಾವಿರಾರು ಮಂದಿ ಸೇರ್ತಕ್ಕಂಥ, ಒಟ್ಟಿಗೆ ಹಾಡ್ತಕ್ಕಂಥ ಕಾರ್ಯಕ್ರಮ ಇದು. ವೈವಿಧ್ಯಮಯ ಕಾರ್ಯಕ್ರಮ ಇದಾಗಿದೆ. ನಂತರ ಸದ್ಗುರುಗಳ ಗುರುಪೂಜಾ ಕಾರ್ಯಕ್ರಮ ಇರ್ತದೆ. ಅವರಿಗೆ ಯೋಗಿವರ್ಯರಿಗೆ ವಿಶೇಷ ಅಭಿಷೇಕ, ರಾಜೋಪಚಾರ, ಷೋಡಚೋಪಚಾರ, ಅಷ್ಟಾವಧಾನ ಸೇವೆ, ಸಮರ್ಪಣೆ, ವಿವಿಧ ಫಲ ಪುಷ್ಪಗಳಿಂದ ಪುನುಗು, ಜವಾದಿ, ಕೇಸರಿ, ಗೋರೋಜನ, ಛತ್ರ ಚಾಮರಾದಿ ಇವರಿಗೆ ಸಮರ್ಪಿಸಲಾಗಿದೆ. ನಂತರ 1 ಗಂಟೆಗೆ ಅನೇಕ ಗಣ್ಯರಿಂದ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸಂಜೆ 5ರಿಂದ ಎ.ಸಿ. ರಾಜಶೇಖರ್ ದೊಡ್ಡ ವಿದ್ವಾಂಸರು ನಾದಸ್ವರದಲ್ಲಿ, ಅವರಿಂದ ಮತ್ತು ಅನೇಕ ತಂಡ ಇದೆ ಅವರಿಗೆ, ಬಹಳ ಚೆನ್ನಾಗಿರ್ತದೆ, ಅವರಿಂದ ಕಾರ್ಯಕ್ರಮ ಇರ್ತದೆ. ಆಮೇಲೆ ಜಾನಪದ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಸರನ್ನ ಗಳಿಸಿರ್ತಕ್ಕಂಥ ಒಂದು ಡಿ.ಆರ್. ರಾಜಪ್ಪ ಅಂತ ಅವರು ಕಾರ್ಯಕ್ರಮ ಇರ್ತದೆ. ಆಮೇಲೆ ವಿಶಾಖಪಟ್ಟಣಂನ ಪಂತುಲ ರಮಾ ಅವರಿಂದ ಕಾರ್ಯಕ್ರಮ ಇರ್ತದೆ. ಆಮೇಲೆ ಕೇರಳದಲ್ಲಿ ಈಗ ಭಾರತ ದೇಶದಲ್ಲಿ ದೊಡ್ಡ ಜನಪ್ರಿಯ ಕರ್ನಾಟಕ ಶಾಸ್ತ್ರೀಯ ಸಂಗೀತ ವಿದ್ವಾಂಸರಾಗಿರ್ತಕ್ಕಂಥ ಕೆ.ಎಸ್. ವಿಷ್ಣುದೇವ್ ಕೇರಳ ಅವರಿಂದ ಕಾರ್ಯಕ್ರಮ ಇರ್ತದೆ. ಆಮೇಲೆ ಸಂಸ್ಕಾರ ಭಾರತಿ, ರಾಷ್ಟ್ರೀಯ ಮಟ್ಟದ ಸಂಸ್ಕಾರ ಭಾರತಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಮತ್ತು ನಾಗರಾಜ್ ಅವರಿಂದ ಪಿಟೀಲ್ ಸೋಲೋ ಇರ್ತದೆ. ಆಮೇಲೆ ವಿದ್ಯಶ್ರೀ ಭರತನಾಟ್ಯ ಶಾಲಾ ಬೆಂಗಳೂರು ನಯನಾ ರಮೇಶ್ ಅವರಿಂದ ಭರತನಾಟ್ಯ ಕಾರ್ಯಕ್ರಮ ಇರ್ತದೆ. ಇಡೀ ರಾತ್ರಿ ಅಂದ್ರೆ ಸುಮಾರು 11:30ಯಿಂದ ಬೆಳಗಿನ ಜಾವದವರೆಗೂ ಕೂಡ ನಾದಸ್ವರ ತವಿಲ್ ವಾದ್ಯವನ್ನ ನಾವು ಆಯೋಜನೆ ಮಾಡಿದ್ವಿ. ಶ್ರೀಲಂಕಾದಿಂದ ಬದಲಿ ಶಂಕರ್ ಅಂತ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತವಿಲ್ನಲ್ಲಿ ಹೆಚ್ಚಿನ ಜನಪ್ರಿಯರಾಗಿರ್ತಕ್ಕಂಥ ಕಲಾವಿದರು, ಶ್ರೀಲಂಕಾದಿಂದ ಅವರು ಬರ್ತಾರೆ. ಮತ್ತು ಕೇರಳದ ಕಣ್ಣನ್ ಆನಂದ್ ಅವರು ನಾದಸ್ವರವನ್ನ ನುಡಿಸ್ತಿದ್ದಾರೆ. ಮತ್ತು ಗಣಪತಿ ಅಂತ ಬೆಳಂಬಾಕಂ ಗಣಪತಿ ಅಂತ ಅವರು ತವಿಲ್ ವಾದ್ಯವನ್ನ ನುಡಿಸ್ತಿದ್ದಾರೆ. ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಿಕೊಂಡಿದ್ದಾರೆ ಮಠದಿಂದ ಧರ್ಮಾಧಿಕಾರಿ. ಏನು ಅಂತಂದ್ರೆ, ಯಾರ ತಾತನವ್ರಿಗೆ ಸೇವೆ ಮಾಡ್ತಾ ಬಂದಿದೆ, ನಿರಂತರವಾಗಿ ಸೇವೆ ಮಾಡಿ ಅಂತವ್ರಿಗೆ ಒಂದು ದೊಡ್ಡ ಮೊತ್ತ, ಇಷ್ಟು ಅಂತಲ್ಲ, ಒಂದು ಸ್ವಲ್ಪ ದೊಡ್ಡ ಮೊತ್ತ ಕೊಟ್ಟು ನಾರಾಯಣ ಪ್ರಶಸ್ತಿಯನ್ನ ಕೊಡಬೇಕು ಅಂತ ಟ್ರಸ್ಟ್ ಸಮಿತಿ ತೀರ್ಮಾನ. ನಾವು ಈ ಸಾರಿ ಆ ನಾರಾಯಣ ಪ್ರಶಸ್ತಿಯನ್ನ ಮಲ್ಲಾರ ಮಾಸ ಪತ್ರಿಕೆ ನಡೆಸ್ತಾ ಇರ್ತಕ್ಕಂಥ ಬಾಬು ಕೃಷ್ಣಮೂರ್ತಿ ಅಂತಿದ್ದಾರೆ, ವಯಸ್ಸಾಗಿದೆ. ಮತ್ತು ಪೋತನ ಭಾಗವತವನ್ನ ತೆಲುಗಿನಲ್ಲಿ ಇರ್ತಕ್ಕಂಥ ಪೋತನ ಭಾಗವತ, ತೆಲುಗು ಕನ್ನಡ ಎರಡೂ ಭಾಷೆಗಳನ್ನ ಗೊತ್ತಿದ್ರೆ ಮಾತ್ರ ಸಾಹಿತ್ಯದಲ್ಲಿ ಅದನ್ನ ತರ್ಜುಮೆ ಮಾಡುದು. ಬರೀ ಒಂದು ಭಾಷೆ ಗೊತ್ತಿದ್ರೆ ಆಗೋದಿಲ್ಲ.
ಅದಕ್ಕೋಸ್ಕರ ಆ ತೆಲುಗು ಭಾಷೆಯಲ್ಲಿ ಆ ಕವಿಗಳ ಹೋತನ ಅವ್ರು ಬರ್ತಿರ್ತಕ್ಕಂಥ ಸಾಹಿತ್ಯ ಅತ್ಯಮೂಲ್ಯವಾಗಿರ್ತಕ್ಕಂಥ ಸಾಹಿತ್ಯ. ಭಾಗವತ ದ್ವಾದಶ ಪುರಾಣ ಮುಲ್ಲಂತ ಅಂದ್ರೆ ಇಂತೂ ಅದ್ಭುತವಾಗಿರ್ತಕ್ಕಂಥ ಭಾಗವತ ಎಂತಹದು ಅಂತ. ಕಾಟುಕ ಕಂಟಿ ನೀರು ಕನುಚುಟ್ಟಂ ಬೈಬಡ ಏಲ ಏಡ್ಚದು ಕೈಕಪ ಮರ್ದುನಿನಿ ಗಾಡಲಿ ಕೂಡಲ ಓ ಮದಾಂಬ ನೀನು ಗೊನಿಪೋ ಈ ಕರ್ನಾಟ ಕಿರಾಟ ಕೀಚಕಾದವುಲ ಕಮ್ಮ ನಮ್ಮ ಭಾರತಿ ಅಂತ ಹೇಳಿರ್ತಕ್ಕಂಥ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಸಾಹಿತ್ಯ. ಅದನ್ನು ಕನ್ನಡಕ್ಕೆ ತರ್ಜುಮೆ ಈಗ ಮಾಡಿಸಿರ್ತಕ್ಕಂಥವರು ಬಾಬಾ ಕೃಷ್ಣಮೂರ್ತಿ. ಅದಕ್ಕೋಸ್ಕರ ಅವರಿಗೆ ಅಷ್ಟು ವಿದ್ವಾನ್ಮಣಿಗೆ, ಅದಕ್ಕೋಸ್ಕರ ಅವರಿಗೆ ಈ ಪ್ರಶಸ್ತಿಯನ್ನ ಇದೇ ಗುರು ಪೂಜಾ ಸಮಿತಿ ಪೂಜಾ ಗುರು ಸಂದೇಶ ಆಗ್ತದೆ ಪೂಜಾ ಧರ್ಮಾಧಿಕಾರಿಗಳಿಂದ ಸಂದೇಶ ಆದ ನಂತರ ಅವರಿಗೆ ಸನ್ಮಾನವನ್ನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಇದೇ ಗುರುಪೂಜಾ ಸಂಗೀತೋತ್ಸವದಲ್ಲಿ ನಾವು ಅನ್ಕೊಂಡಿದ್ದೀವಿ. ನಾವು ಹೆಚ್ಚಿನ ನಾದಸ್ವರಗಳಿದೆ. ಇದು ಬೆಳಿಗ್ಗೆ 6 ಗಂಟೆಯಿಂದಲೇ ನಾದಸ್ವರ ನಡೀತಾ ಇದೆ. ಬೆಳಿಗ್ಗೆ ನಾದಸ್ವರ 6 ಗಂಟೆಗೆ ನಾದಸ್ವರ ಕಾರ್ಯಕ್ರಮ ನಡೀತಾ ಇತ್ತು ಅಂತ. ಆಮೇಲೆ ಘಟ್ಟನಾದ ನಮ್ಮಲ್ಲಿ ಗೋಪೂಜೆ ಇದೆ, ಸುಪ್ರಭಾತ ಇದೆ, ಪ್ರತಿದಿನ ಇದೆ. ಅಂದ್ರೆ ಅಂದೇ ಅಲ್ಲ, ನೀವು ಪ್ರತಿದಿನ ಕೂಡ ಅಲ್ಲಿ ಸುಪ್ರಭಾತವನ್ನು ಗೋಪೂಜೆಯನ್ನು ಮಾಡಿ ಎಲ್ಲ ಕಾರ್ಯಕ್ರಮಗಳು ಮಸರಿ ಮಠದಲ್ಲಿ ನಡೀತಕ್ಕಂಥದ್ದು. ಚಾಲನೆ ಕೊಡ್ತಕ್ಕಂಥವರು ಪೂಜ್ಯ ಧರ್ಮಾಧಿಕಾರಿ. ಅವರ ನೇತೃತ್ವದಲ್ಲಿ ಎಲ್ಲ ಭಕ್ತರು ಸೇರ್ಕೊಂಡು ಅವರೇ ಚಾಲನೆ ಕೊಟ್ಟು ಜ್ಯೋತಿಯನ್ನು ಬೆಳಗಿಸಿ ಅವರು ಕೀರ್ತನೆಯನ್ನ ಹಾಡುವುದರ ಮೂಲಕ, ಅವರೇ ಕೀರ್ತನೆಯನ್ನ ಹಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಸಿಗುತ್ತೆ.